ರಸ್ತೆಯ ಮೇಲೆ ಒಬ್ಬ ಸನ್ಯಾಸಿ ಏಕಾಂಗಿಯಾಗಿ ನಡೆದುಕೊಂಡು ಹೋಗುತ್ತಿದ್ದರು. ಅವನ ಚಿಂತನೆಗಳು ಮೇಲಕ್ಕೆ ಹಾರಿದವು. ಅವನು ನಡೆದುಕೊಂಡು ಹೋಗುತ್ತಿದ್ದಾಗ ಕುದುರೆಯ ವೇಗದ ಓಟವನ್ನು ಕೇಳಿದನು. ಒಬ್ಬ ಸವಾರ ಬಂದಿದ್ದನು. ಕುದುರೆಯಿಂದ ಧುಮುಕುವ ಸಮಯವೇ ಇರಲಿಲ್ಲ. ಕುದುರೆಯ ಮೇಲಿನ ವ್ಯಕ್ತಿಯ ಮುಖದಲ್ಲಿ ಲಾಲಿತ್ಯದ ಗುರುತುಗಳು. ಧಾವಂತದಲ್ಲಿ ಸನ್ಯಾಸಿಯ ಸುಂದರವಾದ ಸ್ಥಳಕ್ಕೆ ಧಾವಿಸಿದರು. ಸನ್ಯಾಸಿ ಶಾಂತ ಮತ್ತು ಬುದ್ಧಿವಂತ ಕಣ್ಣುಗಳಿಂದ ಪ್ರಶ್ನೆಯನ್ನು ಎತ್ತಿದರು. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಅವನ ಮೃದು ಧ್ವನಿಯ ಭಂಗಿ. ಸವಾರನು ನಗು ಮುಖದಲ್ಲಿ, ನನ್ನ ಮಾರ್ಗವೇ ಗೊತ್ತಿಲ್ಲ, ವೇಗದ ಕುದುರೆಯನ್ನೇ ಕೇಳಿ ಎಂದು ಹೇಳಿ ಮುಂದಕ್ಕೆ ಸಾಗಿದನು. ಯಾವುದೇ ಗುರಿಯಿಲ್ಲದೆ ಸನ್ಯಾಸಿಯನ್ನು ಬಿಟ್ಟು ಹೋದನು. ಚಿನ್ನದ ಸೂರ್ಯನ ಬೆಳಕಿನಡಿಯಲ್ಲಿ ಚಿಂತನೆಗಳೊಂದಿಗೆ. ಈ ಕಥೆಯ ಸಾರ: ನಿಮ್ಮೊಳಗಿನ ಅಂತರ್ಜ್ಞಾನದ ಕುದುರೆ ನಿಮ್ಮೊಂದಿಗೆ ಹೆಣಗಿದ್ದು, ಅದು ಹಿಂದಿನ ಮಾದರಿಗಳ ಮೇಲೆ ಓಡುತ್ತದೆ, ಒಂದು ಕಾರ್ಯಕ್ರಮದಂತೆ ತೋರುತ್ತದೆ. ಆದರೆ ಜಾಗರೂಕತೆಯು ನಿಮ್ಮನ್ನು ನಿಮ್ಮದೇ ಕನಸುಗಳನ್ನು ಪೂರೈಸಲು ಮಾಡಬಹುದು. ಜಾಗರೂಕತೆಯಿಂದ ಗಮನಿಸಿ, ನಿಮ್ಮ ಮನಸ್ಸಿನ ಚುಕ್ಕಾಣಿಗಳನ್ನು ಹೇಗೆ ಹೊಂದಿಸಬೇಕು ಮತ್ತು ನಿಮ್ಮನ್ನು ಹೇಗೆ ಮುಕ್ತಗೊಳಿಸಬೇಕು ಎಂಬುದನ್ನು ನೀವು ಕಾಣುವಿರಿ. ನಿಮ್ಮ ಮನಸ್ಸು ನಿಮ್ಮ ಗುರು, ಕುದುರೆಯಲ್ಲ. ಜೀವನದಲ್ಲಿ ನಿಮ್ಮ ಅಂತರ್ಜ್ಞಾನ ಮನಸ್ಸು ಆಗಾಗ್ಗೆ ನಿಮ್ಮ ಕ್ರಿಯೆಗಳು ಮತ್ತು ನಿರ್ಧಾರಗಳನ್ನು ಹಿಂದಿನ ಷರತ್ತುಗಳು ಮತ್ತು ಅಭ್ಯಾಸಗಳ ಆಧಾರದ ಮೇಲೆ ಚಾಲನ ಮಾಡಬಹುದು. ನಿಮ್ಮ ಮನಸ್ಸಿನ ಪ್ರತಿಕ್ರಿಯೆಗಳ ವಿರುದ್ಧ ಹೋರಾಡಬೇಡಿ, ಬದಲಿಗೆ ಅವುಗಳನ್ನು ಗಮನಿಸಿ ಮತ್ತು ನಿಮ್ಮದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಜಾಗರೂಕತೆಯಿಂದ ನಿಮ್ಮ ಜೀವನವನ್ನು ನಿಯಂತ್ರಿಸಿ. ಇದು ತುಂಬು ಧನ್ಯವಾದಗಳು ಮತ್ತು ಆಶೀರ್ವಾದಗಳು.